ಇನ್ನು ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ ಬೆಂಗಳೂರು ರಸ್ತೆ ನದಿಯಂತಾಗಿತ್ತು. ಸಣ್ಣ ಮಳೆಗೆ ಹೀಗಾದರೆ ಮಳೆಗಾಲ ಹೇಗಪ್ಪ ಅಂತ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಮಾತ್ರ ಬಡಾಯಿ ಕೊಚ್ಚಿಕೊಂಡು ಮಳೆಗಾಲದ ಪೂರ್ವ ಸಿದ್ಧತೆಗೆ ಮಾರ್ಗಸೂಚಿಯನ್ನು ಕೊಟ್ಟು ಡೇಂಜರ್ ಏರಿಯಾಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಏನು ಪ್ರಯೋಜನ? ಡೇಂಜರ್ ಏರಿಯಾಗಳ ಪಟ್ಟಿ ರಿಲೀಸ್ ಮಾಡಿ ಏನು ಪ್ರಯೋಜನ? ರಿಪೇರಿ ಮಾಡಬೇಕಾದವ್ರು ನೀವೇ ಅಲ್ವಾ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮಳೆಗಾಲಕ್ಕೆ ಬಿಬಿಎಂಪಿ ಫುಲ್ ಅಲರ್ಟ್. ಡೇಂಜರ್ ಝೋನ್ ಏರಿಯಾಗಳ ಲಿಸ್ಟ್ ಬಿಡುಗಡೆ. ಬಡಾಯಿ ಬಿಬಿಎಂಪಿ ಬರೀ ಬಾಯಿ ಮಾತು, ಕೆಲಸ ಮಾತ್ರ ಇಲ್ಲ. ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಬಿಬಿಎಂಪಿ ಹಣೆ ಬರಹ ಬಟಬಯಲಾಗಿದೆ. ಹರೆಬರೆ ಕಾಮಗಾರಿ ಚರಂಡಿ ಸ್ವಚ್ಛಗೊಳಿಸದೇ ಇರುವ ಪರಿಣಾಮ ಬೆಂಗಳೂರು ಸಣ್ಣ ಮಳೆಯನ್ನ ತಡೆದುಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ. ಇದರ ಮಧ್ಯೆ ಬಿಬಿಎಂಪಿ ಮುಂಗಾರು ಮಳೆಗಾಲದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕ್ರಮ ವಹಿಸಲು ಅಧಿಕಾರಿಗಳ ಸಭೆ ಕರೆದು ಒಂದಿಷ್ಟು ಸೂಚನೆ ಕೊಟ್ಟಿದೆ. ಇದರ ಮಧ್ಯೆ ಡೇಂಜರ್ ಝೋನ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಪೂರ್ವ ಮುಂಗಾರು ಮಳೆಯಲ್ಲೇ ಬಿಬಿಎಂಪಿ ಹೈಡ್ರಾಮಾ ಶುರು ಮಾಡಿದೆ. ಬೆಂಗಳೂರಿನಲ್ಲಿ ಡೇಂಜರ್ ಝೋನ್ ನಲ್ಲಿರುವ ರಸ್ತೆ, ಮಳೆ ನೀರು ನುಗ್ಗುವ ಪ್ರದೇಶವನ್ನ ಬಿಬಿಎಂಪಿ ಲಿಸ್ಟ್ ಮಾಡಿದೆ. ಬಿಬಿಎಂಪಿ ಪಟ್ಟಿ ಮಾಡಿರುವ ಡೇಂಜರ್ ಝೋನ್ ಏರಿಯಾಗಳು ಯಾವುವು ಅಂತ ನೋಡೋಣ. ಮಳೆಗೆ ಅತಿ ಹೆಚ್ಚು ಹಾನಿಯಾಗುವ ಪ್ರದೇಶಗಳು: ಸಾಯಿ ಲೇಔಟ್, ಪೈ ಲೇಔಟ್, ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್, ಕೋಗಿಲು ಕ್ರಾಸ್, ಸರ್ಜಾಪುರ ರಸ್ತೆ, ಅಬ್ಬಿಗೆರೆ ಕೆರೆಕೋಡಿ, ಮೈಸೂರು ರಸ್ತೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಒಟ್ಟು 209 ಪ್ರವಾಹ ಪೀಡಿತ ಪ್ರದೇಶಗಳು. ಹೀಗೆ ನಗರದಲ್ಲಿ 198 ಪ್ರವಾಹ ಪೀಡಿತ ಪ್ರದೇಶಗಳ ಜೊತೆಗೆ ಹೊಸದಾಗಿ 11 ಪ್ರದೇಶಗಳು ಸೇರಿದಂತೆ ಒಟ್ಟು 209 ಪ್ರವಾಹ ಪೀಡಿತ ಪ್ರದೇಶಗಳಿವೆ. ಪಾಲಿಕೆ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ 180 ಕಡೆ ನೀರು ನಿಲ್ಲುವ ಸ್ಥಳಗಳನ್ನು ಸಂಚಾರಿ ಪೊಲೀಸ್ ವಿಭಾಗವು ಗುರುತಿಸಿದೆ. ಬ್ರಾಂಡ್ ಬೆಂಗಳೂರು ಮಳೆಗಾಲ ಬಂದ್ರೆ ಬೋಟ್ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಈ ಬಿಬಿಎಂಪಿ ಮಾತು ನಂಬಿಕೊಂಡು ಕೂತ್ರೆ ಈ ಬಾರಿಯೂ ಬೆಂಗಳೂರು ಮುಳುಗಡೆಯಾಗೋದು ಪಕ್ಕಾ ಅನ್ಸುತ್ತೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.